ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ, ಶಾಸಕರು, ಪಕ್ಷದ ಕಾರ್ಯಕರ್ತರುಗಳು ರಾಜ್ಯಪಾಲರನ್ನು ಅತ್ಯಂತ ಕೆಟ್ಟ ಭಾಷೆಯಿಂದ ನಿಂದಿಸ್ತಕ್ಕಂಥದ್ದು, ಅಪಾದನೆ ಮಾಡ್ತಕ್ಕಂಥದ್ದನ್ನು, ಅವ್ರನ್ನ ಒಂಥರ ಹೀಗಳಿತಾ ಇರ್ತಕ್ಕಂಥದ್ದು ನಾಡಿಗೆ ಗೌರವ ತರುವಂಥದ್ದನ್ನು, ನಾಡಿಗೆ ಗೌರವ ತರೋದು. ಇದನ್ನು ಕರ್ನಾಟಕದ ಜನತೆ ನಾವೇ ನಮ್ಮನ್ನು ಅಪಮಾನ ಮಾಡಿಕೊಂಡಂಗೆ ಆಗ್ತಾಯಿದೆ. ನಿಮ್ಮ ಮೂಗಿನಡಿಯೇ ಮೂಡಾದಲ್ಲಿ ಇದನ್ನು ಮತ್ತು ಕೈ ಕೆಲಸ ಮುಂದುವರಿತಾನೇ ಇದೆ. ತಿರುಗಾರ ಸೈಟ್ ಕೊಡುವಂಥದ್ದು, ತಿದ್ದುವಂಥದ್ದು, ಮಾಡುವಂಥದ್ದು ಎಲ್ಲನೂ ಕೂಡ. ಹೆಲಿಕಾಪ್ಟ್ರಲ್ಲಿ ಬಂದು UD ಮಿನಿಸ್ಟ್ರು ಫೈಲ್ಸ್ ಎಲ್ಲ ಹೊತ್ಕೊಂಡು ಹೋದ್ರು. ನಾವಾಗ ಅದಕ್ಕೆ ಪ್ರಶ್ನವ್ರ ಜೊತೆ ಮಾತಾಡಿದ್ರೆ ನಾವು ಸರಿ ಇಲ್ಲ ಅಂತ ಹೇಳಿದ್ದಕ್ಕೆ ಅವ್ರು ನನಗೊಂದು ನೋಟಿಸ್ ಕೊಟ್ಟಿದ್ದಾರೆ. ಯಾರು? UD ಮಿನಿಸ್ಟ್ರು ನನಗೆ ಇನ್ಮೇಲೆ 50 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತಕ್ಕಂಥದ್ದು. ಈಗೇನಾಗಿ ನೀವು ತೊಗೊಂಡಾಗ ಏನು ಮಾಡಿದ್ರಿ? ಅದನ್ನು ಮೂಡಾದಲ್ಲಿ ಕದ್ದು ಹೊತ್ಕೊಂಡು ಹೋದಂಥ ಕದ್ದು, ಇಟ್ಸ್ ಎ ಥೆಫ್ಟ್, ಇಟ್ ಅಮೌಂಟ್ಸ್ ಟು ಥೆಫ್ಟ್. ಕಡ್ತಿಗಳನ್ನ ತಿದ್ದಿ ಇವತ್ತು ವೈಟ್ನರ್ ಹಾಕಿ ತಿಂತಾ ಇದ್ದೀರಾ. ಶ್ರೀಮತಿ ಪಾರ್ವತಿಯವರು ಮೂಡಾಕ್ಕೆ ಬರೆದಂಥ ಕಾಗದವನ್ನೇ ವೈಟ್ನರ್ ಹಾಕಿ ತಿದ್ದಿದ್ದೀರ. ಸೊ ಅಲ್ಲಿಗೇನಾಯಿತು? ನೀವೇನೇನು ಮಾಡ್ತಾಯಿದ್ದೀರಿ ಅಂತ ಇಟ್ ಪ್ರೂವ್ಸ್. ಛೇ ಯಾವ ಕಾಲಕ್ಕೂ ಈ ಥರ ಯಾವುದು ಆಗಿರಲಿಲ್ಲ. ಈ ಫೈಲ್ ಕಳುವು ಮಾಡಿದ್ದಕ್ಕೆ ಮಿನಿಸ್ಟ್ರ್ ಮೇಲೆ ಒಂದು ಥೆಫ್ಟ್ ಕೇಸ್ ಆಗಬೇಕಾಗಿತ್ತು. ಯಾರನ್ನು ಹೇಳಿ ಕೇಳಿ ತೊಗೊಂಡೋದ್ರು ಅವರು. ಮತ್ತು ಇಬ್ಬರು ಮೂಡಾ ಕಮಿಷನರ್ ಮೇಲೆ ಇಷ್ಟೊತ್ತಿಗೆ ಕಳ್ಳತನದ ಕೇಸ್ ಹಾಕಿ, ಅವ್ರ ಮೇಲೆ ಕರಪ್ಷನ್ ಕೇಸ್ ಹಾಕಿ ಇಷ್ಟೊತ್ತು ಒಳಗೆ ಹಾಕಬೇಕಾಗಿತ್ತು ಅವ್ರನ್ನ. ಯಾಕೆ ಇನ್ನು ಮಾಡಲಿಲ್ಲ ಅದನ್ನ? ಅವರಿನ್ನೂ ಹೊರಗಡೆನೇ ಇದ್ದಾರೆ. ಅವ್ರ ಮೇಲೆ ಒಂದು ಕೇಸ್ ಹಾಕೋಕ್ಕಾಗಲಿಲ್ಲ ನೀವಿನ್ನ ಸರ್ಕಾರ. ಕಾರಣ ಏನು? ನಿಮ್ಮ ಪರವಾಗಿದ್ದಾರೆ ಅಂತವರು. ನನ್ನ ಈ ಇದಕ್ಕೆಲ್ಲ BJP JDS ನೋ ಸಿದ್ದರಾಮಯ್ಯ, ಈ ಎಲ್ಲ ಹಾಲಾಹಲಗಳಿಗೆ ನಿಮ್ಮ ಮುಖಕ್ಕೆ ಮಸಿ ಬಳಿತಾ ಇರೋರು ಯಾರಂದರೆ ಬೇರೆ ಯಾವ ಪಾರ್ಟಿಯವರಲ್ಲ, ನಿಮ್ಮ ಪಾರ್ಟಿ ಮಂತ್ರಿಗಳೇ, ನಿಮ್ಮ ಪಾರ್ಟಿ ಶಾಸಕರೇ. ನಿಮಗೆ ಜಿಂದಾಬಾದ್ ಕೂಗ್ತಾರಲ್ಲ ಅವರು. ನಾನು ಒಂದು ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಕಾನ್ಸ್ಟಿಟ್ಯೂಷನಲ್ ಹೆಡ್ಸ್ಗೆ. ಇದೆಲ್ಲದಕ್ಕೂ ಹೊರಬರಬೇಕು ಅಂತಂದರೆ ಇವತ್ತು ಸರ್ಕಾರ ಮತ್ತು ಶಾಸಕಾಂಗವನ್ನು ಸಸ್ಪೆಂಡೆಡ್ ಅನಿಮೇಷನ್ ಇಟ್ಟಿರಲಿಲ್ವ ಈ ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಸಸ್ಪೆಂಡೆಡ್ ಅನಿಮೇಷನ್ ಇಟ್ಟು, ಆಮೇಲೆ ತಿಳಿಯಾದ ಮೇಲೆ ಎಲೆಕ್ಷನ್ ಮಾಡಿ ಚೀಫ್ ಮಿನಿಸ್ಟ್ರಿಗೆ ಬಂಗಾರಪ್ಪನವ್ರು ಆಗಲಿಲ್ವೇ ಅವಾಗ? ಸಸ್ಪೆಂಡೆಡ್ ಅನಿಮೇಷನ್ ಮಾಡಿ. I request the constitutional heads